ಇವತ್ತು ನಾನು ರುಚಿಯಾಗಿರುವಂತಹ ಮಾಖಂಡ್ ಹಲ್ವಾ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ. ಇದನ್ನು ನಾವು ರವೆಯಿಂದ ಮಾಡ್ತೀವಿ. ಮಾತ್ರ ಸಕ್ಕರೆಯನ್ನ ಕ್ಯಾರಮೆಲ್ ಮಾಡಿಕೊಂಡು ಹಲ್ವಾ ರೆಡಿ ಮಾಡ್ತೀವಿ. ತುಂಬಾನೇ ರುಚಿಯಾಗಿರುತ್ತೆ. ಹೇಗೆ ಮಾಡೋದಂತ ತಿಳಿಸ್ತೀನಿ. ಎಲ್ರಿಗೂ ನಮಸ್ತೆ. ನಾನು ಸುಪ್ರೀತಾ ಶೆಟ್ಟಿ. ವೆಲ್ಕಮ್ ಟು ಸ್ವಾದ. ಮೊದಲಿಗೆ ಅರ್ಧ ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ನಾನಿಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ. ಒಂದು 2 ನಿಮಿಷ ಸಣ್ಣದು ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು. ಒಂದೆರಡು ನಿಮಿಷ ಹುರಿದಾದ್ಮೇಲೆ ಅದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ನೆನೆಯಲು ಬಿಡಬೇಕು. ನಂತರ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಗೋಡಂಬಿ ಕೆಂಪಗಾಗೋ ತನಕ ಅದನ್ನು ಹುರ್ಕೋಬೇಕು. ನಂತರ ಕೆಂಪಗಾದ ಮೇಲೆ ಅದಕ್ಕೆ ನಾನು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಇದನ್ನು ಬಿಸಿಯಲ್ಲೇ ಹುರಿದಿದ್ರೆ ಸಾಕು. ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಅದೇ ತುಪ್ಪಕ್ಕೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಸಕ್ಕರೆ ಗಟ್ಟಿ ಆಗುತ್ತೆ. ಗಟ್ಟಿ ಆದಮೇಲೆ ಪುನಃ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ಕರಿಸ್ಕೋಬೇಕು. ನೋಡಿ, ತುಪ್ಪದಲ್ಲಿ ಕರಗಿದೆ, ಕ್ಯಾರಮಲ್ ಆಗಿದೆ. ನಂತರ ಅದಕ್ಕೆ ನಾವು ನೆನೆಸಿಟ್ಟಿರುವಂತಹ ರವೆಯನ್ನು ಹಾಕಿಬಿಟ್ಟು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಹಾಕುವಾಗ. ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ರವೆ ಎಲ್ಲ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ನೋಡಿ ಹುರಿದಿರುವಂತಹ ಗೋಡಂಬಿ, ದ್ರಾಕ್ಷಿ, ನಂತರ ಸ್ವಲ್ಪ ಬಾದಾಮನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಮಾಡ್ಕೋಬಹುದು ಈ ಹಲ್ವಾ ರೆಸಿಪಿ. ಕ್ಯಾರಮಲ್ ಮಾಡೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಮತ್ತೇನು ಟೈಮ್ ತಗೊಳ್ಳಲ್ಲ. ಕ್ವಿಕ್ಕಾಗಿ ಯಾರಾದರೂ ನೆಂಟರು ಬಂದಾಗ ಕ್ವಿಕ್ಕಾಗಿ ಮಾಡಿಕೊಡಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.